ಹಿಂದಿನ ಸಂಚಿಕೆಯಲ್ಲಿ ಯಯಾತಿ ತನ್ನ ಪುತ್ರನಿಂದ ಯೌವನವನ್ನು ಪಡೆದು ನಂತರ ಅವನಿಗೆ ವಾಪಸ್ಸು ಕೊಟ್ಟಿದ್ದನ್ನು ತಿಳ್ಕೊಂಡಿದ್ವಿ. ಆದರೆ ಯಯಾತಿಗೆ ಅಕಾಲ ವೃದ್ಧಾಪ್ಯ ಯಾಕೆ ಉಂಟಾಯಿತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಯಯಾತಿಯ ಪತ್ನಿಯರಾದ ದೇವಯಾನಿ ಶುಕ್ರಾಚಾರ್ಯರ ಮಗಳು ಹಾಗೂ ಶರ್ಮಿಷ್ಠೆ ವೃಷಪರ್ವ ಅನ್ನೋ ಅಸುರ ರಾಜನ ಮಗಳು. ದೇವಯಾನಿಯ ಸೇವೆಯನ್ನು ಶರ್ಮಿಷ್ಠೆ ತನ್ನ 2,000 ಸೇವಕಿಯರೊಂದಿಗೆ ಅವಳ ಸೇವೆಯನ್ನು ಮಾಡುತ್ತಿರುವಾಗ ಯಯಾತಿಯ ಭೇಟಿಯಾಗುತ್ತೆ. ದೇವಯಾನಿ ಯಯಾತಿಯನ್ನ ತನ್ನನ್ನು ವರಿಸುವಂತೆ ಕೇಳ್ತಾಳೆ. ಯಯಾತಿ ಅದಕ್ಕೆ ಮೊದಲು ಒಪ್ಪೋದಿಲ್ಲ. ನಂತರ ಶುಕ್ರಾಚಾರ್ಯರ ಅನುಮತಿಯನ್ನು ಪಡೆದು ದೇವಯಾನಿಯನ್ನ ವಿವಾಹವಾಗ್ತಾನೆ. ಹಾಗೆ ಶುಕ್ರಾಚಾರ್ಯರು ದೇವಯಾನಿಯನ್ನ ವಿವಾಹ ಮಾಡಿಕೊಟ್ಟ ನಂತರ ಶರ್ಮಿಷ್ಠೆಯನ್ನು ಕೂಡ ಯಯಾತಿಗೆ ಪರಿಚಯ ಮಾಡಿಕೊಡ್ತಾನೆ. ಶರ್ಮಿಷ್ಠೆ ಸಾಮಾನ್ಯವಾದ ಹೆಣ್ಣಲ್ಲ, ಅವಳು ರಾಜಕುಮಾರಿ. ಅವಳು ದೇವಯಾನಿ ಜೊತೆ ಅರಮನೆಗೆ ಬರ್ತಾಳೆ ಅಂತ ಹೇಳ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ನೀನು ಅವಳೊಟ್ಟಿಗೆ ಸಮಾಗಮನವನ್ನ ಮಾಡಬಾರ್ದು ಅಂತ ಎಚ್ಚರಿಕೆಯಿಂದ ಹೇಳಿ ಕಳಿಸಿರ್ತಾರೆ. ಹೀಗೆ ಸ್ವಲ್ಪ ದಿನಗಳಾದ ನಂತರ ದೇವಯಾನಿಗೆ 2 ಗಂಡು ಮಕ್ಕಳ ಜನನ ಆಗತ್ತೆ. ಶರ್ಮಿಷ್ಠೆ ಕೂಡ ಪುತ್ರ ಪ್ರಾಪ್ತಿಗಾಗಿ ಯಯಾತಿಯನ್ನ ಬೇಡ್ತಾಳೆ. ಹಾಗಾಗಿ ಯಯಾತಿ ಕೂಡ ಅದಕ್ಕೊಪ್ಪಿ ದೇವಯಾನಿಗೆ ತಿಳಿಯದಂತೆ ಅವರು ಪುತ್ರ ಸಂತಾನವನ್ನ ಪಡೀತಾರೆ. ಕೆಲ ದಿನಗಳ ನಂತರ ದೇವಯಾನಿ ಶರ್ಮಿಷ್ಠೆಯ ಮಕ್ಕಳನ್ನು ನೋಡಿ ಯಯಾತಿಯ ರೂಪವನ್ನೇ ಹೋಲುತ್ತಿದ್ದರಿಂದ ಶರ್ಮಿಷ್ಠೆ ಮತ್ತು ಯಯಾತಿಯರನ್ನ ಪ್ರಶ್ನೆ ಮಾಡ್ತಾಳೆ. ಆಗ ಸತ್ಯವನ್ನು ತಿಳ್ಕೊಂಡಂತ ದೇವಯಾನಿ ಸೀದಾ ಶುಕ್ರಾಚಾರ್ಯ ಬಳಿಗೆ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾಳೆ. ಆಗ ಶುಕ್ರಾಚಾರ್ಯರು ಅವನಿಗೆ ಮೊದಲೇ ಎಚ್ಚರಿಸಿದ್ರೂ ಕೂಡ ಶರ್ಮಿಷ್ಠೆಯನ್ನ ವರಿಸಿದ್ದಕ್ಕೆ ಕ್ರೋಧಗೊಳ್ತಾರೆ. ದೇವಯಾನಿಯ ಹಿಂದೆಯೇ ಬಂದಂತ ಯಯಾತಿ ಶುಕ್ರರಿಗೆ ಎಷ್ಟೇ ಬಿಡಿಸಿ ಹೇಳಿದ್ರೂ ಕೂಡ ಅವರು ಕೇಳದೆ ನಿನಗೆ ಅಕಾಲವಾದ ವೃದ್ಧಾಪ್ಯ ಪ್ರಾಪ್ತವಾಗ್ಲಿ ಅಂತ ಶಾಪವನ್ನ ನೀಡ್ತಾರೆ. ಈ ಕಾರಣದಿಂದಲೇ ಯಯಾತಿಗೆ ವೃದ್ಧಾಪ್ಯ ಅನ್ನೋದು ಪ್ರಾಪ್ತವಾಗತ್ತೆ. ಇದರ ಉಲ್ಲೇಖ ಮಹಾಭಾರತದ ಆದಿಪರ್ವದ 82 ಮತ್ತು 83ನೇ ಅಧ್ಯಾಯದಲ್ಲಿದೆ.